ಒಂದು ಸಾರಿ ಒಬ್ಬ ಕಂಪನಿಯ ಮಾಲೀಕನು ಕೆಲವು ತಪ್ಪುಗಳನ್ನು ಮಾಡಿದ್ದಕ್ಕೆ 50 ಕೋಟಿ ರೂಪಾಯಿ ನಷ್ಟವಾಯಿತು. ಅವನು ಬಹಳ ನೊಂದುಕೊಂಡು ಪಕ್ಕದಲ್ಲಿರುವ ಉದ್ಯಾನವನಕ್ಕೆ ಹೋಗಿ ಅಲ್ಲಿನ ಸಿಮೆಂಟ್ ಬೆಂಚಿನಲ್ಲಿ ಕುಳಿತುಕೊಂಡನು. ಆಗ ನೋಡಲು ದೊಡ್ಡ ವ್ಯಕ್ತಿಯಂತೆ ಕಾಣುವ ಒಬ್ಬನು ಬಂದು ಇವನ ಪಕ್ಕದಲ್ಲಿ ಕುಳಿತುಕೊಂಡನು. ಇವನನ್ನು ನೋಡಿ, ಯಾಕೆ ಬಹಳ ನೊಂದ ಹಾಗಿದ್ದೀಯಾ ಎಂದು ಕೇಳಿದನು. ಅದಕ್ಕೆ ಆ ಮಾಲೀಕನು, ನನ್ನ ಕೆಲಸದಲ್ಲಿ 50 ಕೋಟಿ ರೂಪಾಯಿ ನಷ್ಟವಾಯಿತು, ಅದಕ್ಕೆ ದುಃಖದಿಂದ ಇದ್ದೇನೆ ಎಂದು ಹೇಳಿದನು. ಹೌದಾ, ಹಾಗಾದರೆ 50 ಕೋಟಿ ಹಣ ಇದ್ರೆ ನೀನು ಚೆನ್ನಾಗಿ ಆಗುತ್ತೀಯಾ ಎಂದು ಕೇಳಿದನು. ಆ ಮಾಲೀಕನು ಹರುಷದಿಂದ, ಹೌದು ಸಾರ್, ಆಗುತ್ತೇನೆ ಎಂದನು. ಕೂಡಲೇ ಆ ವ್ಯಕ್ತಿಯು ಚೆಕ್ ಬುಕ್ ಅನ್ನು ತೆಗೆದು 500 ಕೋಟಿ ರೂಪಾಯಿ ಚೆಕ್ ಬರೆದು ಕೊಟ್ಟನು. ಇಗೋ, ನೀನು ಕೇಳಿದ್ದಕ್ಕಿಂತ 10 ಪಟ್ಟು ಚೆಕ್ ಬರೆದು ಕೊಟ್ಟಿದ್ದೇನೆ, ಎಲ್ಲವನ್ನೂ ಸರಿ ಮಾಡಿಕೊ. ಆದರೆ ನೀನು ಬರುವ ವರ್ಷ ಇದೇ ಸ್ಥಳದಲ್ಲಿ ತಿರುಗಿ ನನ್ನ ಹಣವನ್ನು ಕೊಡಬೇಕೆಂದು ಹೇಳಿ ಹೋದನು. ಕೂಡಲೇ ನಷ್ಟ ಹೊಂದಿದ ಮಾಲೀಕನು ಕಂಪನಿಗೆ ಹೋಗಿ ಕೆಲಸದವರನ್ನು ಕರೆದು, ಸ್ನೇಹಿತರೆ, ನಮಗೆ 50 ಕೋಟಿ ನಷ್ಟವಾಯಿತು, ಆದರೆ ನನ್ನ ಬಳಿ 500 ಕೋಟಿ ಇದೆ. ಆದರೆ ಈ ಹಣವನ್ನು ನಾನು ಮುಟ್ಟುವುದಿಲ್ಲ. ನಷ್ಟವು ಹೇಗೆ ಆಯಿತು, ಯಾಕೆ ಆಯಿತು ಎಂದು ಪರೀಕ್ಷಿಸಿ ನಮ್ಮ ಕೆಲಸವನ್ನು ಜಯದೊಡನೆ ತೆಗೆದುಕೊಂಡು ಬರೋಣವೆಂದು ಹೇಳಿದನು. ಅಂದಿನಿಂದ ಅವನು ಎಲ್ಲಾ ರೀತಿಯಿಂದ ಕಷ್ಟಪಟ್ಟು ಕೆಲಸ ಮಾಡಿದನು. ಆ ವರ್ಷ ಅವನಿಗೆ 550 ಕೋಟಿ ಸಿಕ್ಕಿತು. ಆ ದೊಡ್ಡ ವ್ಯಕ್ತಿಯು ಹೇಳಿದಂತೆ ಉಪಯೋಗಿಸದ ಆ ಚೆಕ್ ಅನ್ನು ತೆಗೆದುಕೊಂಡು ಪಾರ್ಕಿಗೆ ಹೋದನು. ಚೆಕ್ ಕೊಟ್ಟವನು ಒಬ್ಬ ಸ್ತ್ರೀಯೊಡನೆ ಬಂದನು. ಇವನು ಚೆಕ್ ಕೊಡಲು ಹೋದಾಗ ಅವನೊಡನೆ ಇದ್ದ ಸ್ತ್ರೀ, ಇವರು ಮನಸ್ಥಿತಿ ಇಲ್ಲದವರು, ಚೆಕ್ ಕೊಡುತ್ತೇನೆಂದು ತನ್ನ ಹಳೆಯ ಚೆಕ್ಕಿನಲ್ಲಿ ಸಹಿ ಮಾಡಿ ಕೊಡುತ್ತಾರೆ ಎಂದಳು. ಇದನ್ನು ಕೇಳಿದ ಆ ಮಾಲೀಕನಿಗೆ ಬಹು ಆಶ್ಚರ್ಯವಾಯಿತು. ನೋಡಿರಿ ಪ್ರಿಯರೇ, ತನ್ನಿಂದ ಆಗುತ್ತೆ ಎಂದು ಹೇಳಿ ಕಷ್ಟಪಟ್ಟು ಕೆಲಸ ಮಾಡಿ ಮುಗಿಸಿದನಲ್ಲ, ಅದುವೇ ಆತ್ಮವಿಶ್ವಾಸ. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲದಕ್ಕೂ ನಾನು ಶಕ್ತನಾಗಿದ್ದೇನೆ ಎಂಬುದಾಗಿ ಬೈಬಲ್ ಹೇಳುತ್ತದೆ.